ಪ್ರಹ್ಲಾದ್ ಜೋಶಿ ಅವರು ಬಂದಿತ್ತು, ಅಲ್ಲಾಟ ಶುರುವಾಗಿತ್ತು, ಅವ್ರು ಸುದ್ದಿಗಳು ಬರ್ತಾಯಿತ್ತು. ಆ ಪ್ರಹ್ಲಾದ್ ಜೋಶಿ ಅವರು ಏಕಾಲಕ್ಕೆ ಅವ್ನು ಗೆಳೆತನ ಮಾಡಿಕೊಂಡ ನಮ್ಮ ಇವರು ಯಡಿಯೂರಪ್ಪನ ಜೊತೆಗೆ ಅವ್ರು ಒಳ್ಳೆಯವ್ರಿ ನಮ್ಮ ನಾಯಕರಿ ಅಂತ ಏನು ಸ್ಟೇಟ್ಮೆಂಟ್ ಕೇಳಿದ್ರು. ಒಳಗೆ ಮನಸ್ಸಿಗೆ ಇಲ್ಲದೆ ಹೋದ್ರು ಸಹಿತ ಅಷ್ಟು ಚೆಂದಾಗಿ ಮಾತಾಡಿ ಜೊತೆಗೆ ಮೋದಿಜಿಯವ್ರ ಕಡೆಯಿಂದ ಫೋರ್ಸ್ ಬಂದಿದ್ದಕ್ಕಾಗಿ ಅನಿವಾರ್ಯವಾಗಿ ಮತ್ತು ಇವ್ರಿಗೆ ಏನೋ ಆಸೆ ತೋರಿಸಿ ಕರ್ಕೊಂಡೋಗಿದ್ದಾರೆ. ನಮ್ಮ ಇವರು ಜಗದೀಶ್ ಶೆಟ್ಟರ್ ಅವ್ರಿಗೆ ದೊಡ್ಡ ಪೋಸ್ಟ್ ಕೊಡ್ತೀವಿ, ಏನೋ ಮಾಡ್ತೀವಿ, ಎಂ ಪಿ ನಿಲ್ಲಿಸ್ತೀವಿ, ಮುಂದೆ ಮಿನಿಸ್ಟರ್ ಆಗ್ತೀರಿ, ಈ ಸಲ ನಕ್ಕಿ ಗೆಲ್ತದೆ, ನಾಲ್ಕು ಬರ್ತದೆ, ನೀವು ದೊಡ್ಡ ಪೋರ್ಟ್ಫೋಲಿಯೋ ಮಾಡ್ಕೋತೀರಿ, ಸ್ಟೇಟ್ ತೊಗೊಂಡು ಏನು ಮಾಡ್ತೀರಿ ಅನ್ನೋವಾಗ ಮಾಡಿದ್ದಾರೆ ನಮ್ಮ ಯಡಿಯೂರಪ್ಪನವ್ರು. ಇಲ್ಲಂತಲ್ಲ, ಒಳಗೆ ತೆರೆ ಮರಿ ಅಂತ ನಡೀತಿರ್ತಾವ್ರು, ಹಾಗೆ ನಡೆದಿರ್ಬೋದು. ನನ್ನ ಗೆಸ್ ಇದೇನು ಸತ್ಯ ಅಂತ ಅಲ್ಲ, ಗೆಸ್. ಹೀಗಾಗಿ ಅವರು ಎಸ್ ಅಂತ ಧಾರವಾಡ ಸಿಗ್ಬೋದೇನೋ ಅಂತ ಮಾಡಿದರು. ಬಟ್ ಅದು ಅವ್ರ ಶಕ್ತಿಗೆ ಮೀರಿದ್ದೇನೋ ಯಡಿಯೂರಪ್ಪನವ್ರಿಗೆ. ಅವ್ರದಂತ ಮತ್ತು ಎಲ್ಲರೂ ವೈರಿಗಳು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ನೋಡ್ತಾ ಇದ್ದೀರಿ ನೀವು ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಯಡಿಯೂರಪ್ಪನ ವಿರೋಧ ಒಂದು ದೊಡ್ಡ ಬ್ಯಾಚ್ ತಯಾರಾಗಿ ಸ್ಫೋಟಕ್ಕೆ ಹಂತಕ್ಕೆ ಬಂದು ನಿಲ್ಲಿಗತ್ತದ ಅಂತೇಳಿ ಸ್ವತಃ ನಮ್ಮ ಈಶ್ವರಪ್ಪನವ್ರಂತ ಈಗ ಹೇಳಿಕತ್ತಿದ್ದಾರೆ, ನಾನು ಹೋಗಿ ನಿಲ್ತೀನಿ ಈಗ ಅವ್ರ ಮಗನ ವಿರುದ್ಧ. ನನ್ನ ಮಗು ನನಗೂ ಇಲ್ಲ, ನನ್ನ ಮಗು ಇಲ್ಲ, ನನ್ನ ರಾಜಕೀಯ ನಾಶ ಮಾಡಲಿಕ್ಕಿದ್ದಾರೆ ಯಡಿಯೂರಪ್ಪನವರು. ಇವ್ರು ನಂಬಕ್ಕೆ ನನಗೆ ಆಗುವುದಿಲ್ಲ ಅಂತ ಬಿಟ್ಟಿದ್ದಾರೆ. ಪ್ರತಾಪ್ ಸಿಂಗ್ ಅವರು ಬೆನ್ನಿದ್ದಾರೆ, ಸಿ ಟಿ ರವಿ ನಿಂತಿದ್ದಾರೆ, ಎಲ್ಲರೂ ನಿಲ್ಲಿಕ್ಕಿದ್ದಾರೆ ಯಡಿಯೂರಪ್ಪನ. ಮತ್ತು ಈ ಪ್ರಹ್ಲಾದ್ ಜೋಶಿ ಅವರೊಬ್ಬರನ್ನ ಧಾರವಾಡದ ಬಿಡಿಸಿದ್ದಾರೆ ಅಂದರೆ ಇನ್ನೂ ಜೋರ್ದಾರ ಅಂತ ಒಂದು ಏನಪ್ಪ ಬಂಡಾಯ ಕ್ರಾಂತಿ ಆಗ್ತಿತ್ತು ಬಿ ಜೆ ಪಿಯಲ್ಲಿ. ಅದಕ್ಕೆ ಅನಿವಾರ್ಯವಾಗಿ ಬೆಳಗಾವಿಗೆ ತಂದು ಹಾಕಿಬಿಟ್ರು. ನೋಡಪ್ಪ, ಅಲ್ಲೇ ನಿಮ್ಮ ಸೊಸಿನದಾಳು, ಅಲ್ಲೇ ನಿಮ್ಮ ಏನಪ್ಪ ಬೀಗ್ತಿದ್ದಾರೋ, ನಿಮ್ಗೆ ಏನು ಸಂಬಂಧಿಕರಿದಾರೋ, ನಿಮ್ಮ ಬೆಳಗಾವಿ ಹಾಕ್ತೀವಿ, ಎಲ್ಲರೂ ಕೂಡ ಮಾಡೋಣ ಆರಿಸ್ತಿರ್ತೀನಿ ಒಂದರಕಾಂತ ಅವ್ರು ಸಿಕ್ಕಾದ ಸೀಟ. ಈಗ ಇಲ್ಲಿ ಲೋಕಲ್ದವ್ರು ನಮಗೆ ಸಿಗ್ಬೋದು ಪಾಪ, ಏನೋ ಗೆಸ್ಟ್ ಮಾಡ್ಕೊಂಡಿದ್ರಲ್ಲ ಇಲ್ಲಿ ಲೀಡರ್ಗಳು, ಸ್ಥಳೀಯ ಲೀಡರ್ಗಳು. ಹಂಗೆ ಒಂದು ವಿಚಾರ ಮಾಡಿದ್ರೆ ಸ್ಥಳೀಯ ಲೀಡರ್ಪ್ಪ ಅಂದಾಗ ಬನಾರಸ್ದಲ್ಲೇ ಮೋದಿಯವ್ರ ಸ್ಥಳೀಯರಲ್ರಿ, ಗುಜರಾತ್ದವ್ರವರು ಅಲ್ಲಿ ಬಂದು ನಿಂತ ಆಯ್ಕೆ ಆಗಲಿಲ್ಲ. ಇಲ್ಲೂ ಅಷ್ಟೇ ಬೆಳಗಾವಿ ನೀವೆಲ್ಲರೂ ಸಹಕಾರ ಕೊಟ್ಟರೆ ಆಗ್ಬೋದೇನೋ, ಆದರೂ ಇನ್ನೂ ಕಷ್ಟ ಅದು. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನ ಪಡೆದಂಥವ್ರು ಜಗದೀಶ್ ಶೆಟ್ಟರ್ ಅವರು, ಮತ್ತು ಈಗಾಗಲೇ ತಮ್ಮ ದಿಟ್ಟತನ ತೋರಿಸೋರು. ನೀವು ಅನ್ಬೋದು, ಟೀಕಾ ಮಾಡ್ಬೋದು, ಕಾಂಗ್ರೆಸ್ ಹೋದರು ದೃಢವಾಗಿ ನಿಲ್ಲಿಲ್ಲ ಅಂತ. ಅವ್ರಿಗೆ ಅಂತ ಅಪಮಾನ ನಿಮಗೂ ಆಗಿತ್ತಂದ್ರೆ ನೀವು ಹೊಂದ್ಕೊತಿದ್ರೆ ನಾ ಮತ್ತು ಬೇರೆ. ಯಾಕಪ್ಪ ಅಂತಂದ್ರೆ ಈಗ ನೀವು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಸ್ವತಃ ಕೋರೆ ಅವ್ರಂತಾರೆ ಏನಂದ್ರೆ ಶೆಟ್ಟರ್ ಟಿಕೆಟ್ ನೀಡುವುದಕ್ಕೂ ನಾವು ಸೇರಿದ್ದಕ್ಕೂ ಸಂಬಂಧವಿಲ್ಲ. ಏನು ನೀವು ಇವ್ರು ಕೋರೆ ಅವ್ರ ಮನೇಲಿ ಕೂಡಿ ಚರ್ಚೆ ಮಾಡಿದ್ರಿ, ಅದು ಓಪನ್ ಆಗಿ ಹೇಳ್ಕೊಳ್ಳೋಂಥ ಶಕ್ತಿ ನಮ್ಮ ಕೋರೆ ಅವ್ರಿಗಿಲ್ಲ, ಪ್ರತಿಭಟನೆ ಮಾಡುವಂಥ ಶಕ್ತಿ ಅವ್ರಿಗಿಲ್ಲ. ಅವ್ರು ಮತ್ತು ಹೌದು ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಯಾರನ್ನ ವಿರುದ್ಧ ಯಾರಾಗಿ ಮಾಡ್ತಾರೆ ರೀ ಅವರು. ಅನಗತ್ಯ ಈ ವಿಷಯದಲ್ಲಿ ಎಂಟ್ರಿ ಆದರೆ ಇವ್ರ ಸಲುವಾಗಿ ಮಾತಾಡಿದರೆ ನಾಳೆ ಅವರು ದೊಡ್ಡ ಇಂಡಸ್ಟ್ರಿಗಳಿದಾವೆ, ಅವಕ್ಕೆಲ್ಲ ಹೊಡೆದು ಬಿಡ್ತಂತ ಒಳಗಿದೊಳಗೆ ಅನಿಸ್ತಾರೆ ಅವರು, ಅದು ಸಹಿತ. ಆದರೆ ಉಳಿದವ್ರಿಗೆ ಏನಿಲ್ಲ ಮಾತಾಡ್ತಾರೆ, ಇಲ್ಲಂತಲ್ಲ. ಆದರೂ ಯಾರೂ ಹಂಗೆ ಸ್ಟ್ರೇಟಾಗಿ ಹೇಳಿಲ್ಲ. ಆದರೆ ಅದ್ರ ಇದ್ದಿದ್ರಲ್ಲೇ ನಮ್ಮ ಯಾರಪ್ಪ ಅಂತಂದ್ರೆ ಅಭಯ್ ಪಾಟೀಲ್ರು ಒಂದು ಮಾತಿನ ಧೈರ್ಯ ಹೇಳಿದರು, ಒಂದು ಸ್ವಲ್ಪ ಸ್ಥಳೀಯರಿಗೆ ಕೊಟ್ಟರೆ ಚಲೋ ಆಗ್ತಿತ್ತು ಅಂತ, ಸ್ಥಳೀಯರಿಗೆ ಕೊಟ್ಟರೆ ಅನುಕೂಲ ಆಗ್ತಿತ್ತು, ಭಾಳ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇವ್ರ ಧ್ವನಿಯನ್ನು ಮಾತುಗಳನ್ನು ಯಡಿಯೂರಪ್ಪನವ್ರು ಎಲ್ಲಿ ಕೇಳ್ತಾರೆ, ಜೊತೆಗೆ ನಮ್ಮ ಮೋದಿಯವ್ರು ಎಲ್ಲಿ ಕೇಳ್ತಾರೆ ರೀ, ಮಾತಾಡ್ತಾ ಇದ್ದೀರಿ. ಹೌದು, ನಮ್ಮ ಸ್ಥಳೀಯರಿಗೆ ಸಿಗಬೇಕಂತೇಳಿ ಇಲ್ಲಿ ನೀವು ಇದ್ದಂಥ ಅಭಯ್ ಪಾಟೀಲ್ರಾಗಿರ್ಬೋದು, ಮುಂದೆ ಜೊತೆಗೆ ಮಂಗಳಂಗಡಿಯವರು ತಾಮ ಸ್ವತಃ ಬಿಟ್ಟುಕೊಟ್ಟಿದ್ದಾರೆ. ಮತ್ತು ಅವ್ರು ಬೀಗ ನಮ್ಮ ಸಂತೋಷಪ್ಪ ಅವ್ರು ಆಗಲಿ, ನಾವು ಮಾಡೋಣ ಎಲ್ಲರೂ ಕೂಡ ಅಂತೇಳಿ. ಮತ್ತು ಅವ್ರು ಮನೆಯವರಾಗಿಬಿಡ್ತಾರೆ, ಅವರು ಎಲ್ಲ ಮನೆಯವರಾಗಿದ್ದಾರೆ. ಮತ್ತು ಕುಟುಂಬ ರಾಜಕಾರಣ ಅಂತ ಇಲ್ಲಿ ಸಾಮಾನ್ಯ ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ. ಇವತ್ತು ನಮ್ಮ ಈಶ್ವರಪ್ಪನವರು ಇವತ್ತು ಮಹಾನ್ ಕ್ರಾಂತಿಕಾರಿಗತೆ ಮಾತಾಡ್ತಾ ಇದ್ದಾರೆ. ನಾ ಯಡಿಯೂರಪ್ಪನ ವಿರುದ್ಧ ನನ್ನ ಮಗನ ನಾರು ನಿಲ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಗ ಸಿಗಲಿಲ್ಲದ ಕ್ರಾಂತಿಕಾರ ಅದಲ್ಲ, ಸಿಕ್ಕಿದ್ರೆ ಎಲ್ಲಿ ಆಗ್ತಿದ್ರು, ಇರಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಡೆಯುವಂಥವು ಇವೆಲ್ಲ. ಒಟ್ಟಾರೆಯಾಗಿ ಶೆಟ್ಟರ್ ಅವ್ರನ್ನ ಇಲ್ಲಿ ಬೆಳಗಾವಿ ಕ್ಷೇತ್ರಗಳಿಸಿದ್ದು ಅವ್ರು ಸ್ಥಳೀಯರು ಹೌದು, ಅಲ್ಲ ಮುಖ್ಯ ಅಲ್ಲ, ಇಲ್ಲಿ ಒಂದು ಸೀಟ್ ಆರಿಸಿಬಾರ್ದು ಭಾಳ ಮುಖ್ಯ ಅದ. ಮತ್ತು ಈಗಾಗಲೇ ಎಲ್ಲ ಏನು ಹೆಸರುಗಳದಾವ ಇವ್ರಿಗಿಂತಲೂ ಇವರ ಒಂದು ವ್ಯಕ್ತಿತ್ವನ ದೊಡ್ಡದಾಗಿ ಬೆಳೆಸ್ಕೊಂಡಾರೆ ಈ ರಾಜಕೀಯ ವ್ಯವಸ್ಥೆಯಲ್ಲೇ. ಮತ್ತು ಇವ್ರು ಖರ್ಚು ಮಾಡೋದಕ್ಕೂ ಸಾಧ್ಯ ಅದ, ಪಾರ್ಟಿ ಫಂಡು ಸಾಕಷ್ಟು ಬರೋಕ್ಕೆ ಸಾಧ್ಯ ಅದ. ಯಡಿಯೂರಪ್ಪನವರು ಸಾಕಷ್ಟು ಇಲ್ಲಿ ಬಂದು ಓಡಾಡಿ ಕೆಲಸ ಮಾಡೋ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಗೆಲ್ಲುವ ಅವಕಾಶಗಳು ಹೆಚ್ಚದಾವೆ, ಎಲ್ಲಂತಲ್ಲ. ಅದು ಇನ್ನೇನು ಸತೀಶ್ ಅವ್ರ ಹತ್ರ ಮಾತ್ರ ಟಫ್ ಕಾಂಪಿಟೇಷನ್ ಆಗ್ತದೆ, ಬಿ ಜೆ ಪಿಗೆ ತೊಂದರೆ ಆಗ್ತದೆ. ಅವ್ರನ್ನ ಬಿಟ್ಟು ಮತ್ತಾರು ನಿಂತರು ಸಹಿತ ಶೆಟ್ಟರ್ ಅವರು ಗೆಲ್ಲುವ ಪ್ರತಿಶತ ಹೆಚ್ಚಿರ್ತದೆ. ಅವರು 70-30 ಹಿಂಗೆ ಆಗ್ಬೋದು. ಸತೀಶ್ ಅವ್ರಿದ್ದಾಗ 50-50 ಆಗೋ ಸಾಧ್ಯತೆಗಳಿದ್ದಾವೆ. ಯಾರೋ ಗೆಲ್ಬೋದು, ಎಡ್ಜ್ ಮೇಲೆ ಗೆಲ್ತಾರೆ ಅಂತ ಒಂದು ಸಾಮಾನ್ಯ ನಂಬಿಕೆ, ಒಂದು ಅನಾಲಿಸಿಸ್. ಈ ಎಲ್ಲ ನೆಲೆಯಲ್ಲೇ ಶೆಟ್ಟರ್ ಅವರು ಈ ಸಲ ನಿಶ್ಚಿತಪ್ಪ ಬೆಳಗಾವಿಗೆ ಅನ್ನೋದು ನಾವು ಮೊದಲಿಂದ ಹೇಳ್ಬೋದು ಬಂದಿದ್ದೀವಿ. ಶೆಟ್ಟರ್ ಅವ್ರ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ. ಬೆಳಗಾವಿ ನಿಲ್ತಾರೆ ಇವತ್ತು ನಿಂತಿದ್ದು ಕ್ಲಿಯರ್ ಆಗಿದೆ. ಯಾಕಂದ್ರೆ ಸಹಜ ಅನ್ನಿಸ್ತದೆ ರೀ, ಗೋಕಾಕದಾಗಿರ್ಬೋದು, ಬೆಳಗಾವಿದಾಗಿರ್ಬೋದು, ಈ ಭಾಗ ಚಿಕ್ಕೋಡಿ ಭಾಗದಾಗಿರ್ಬೋದು, ಸುತ್ತಮುತ್ತಲಿನ ಭಾಗದಲ್ಲಿ ಏನು ನಡೀತಿರ್ತದೆ ಅದನ್ನೆಲ್ಲ ನಮ್ಮದೇ ಅಂತ ಊಹೆಗಳನ್ನು ಮಾಡಿ ಅದನ್ನ ಇಲ್ಲಪ್ಪ ಇಂಥವ್ರು ಸಿಗ್ಬೋದು ಅನ್ನುವಂಥದ್ದು ಆ ನೆಲೆಯಲ್ಲಿ ಸಿಕ್ಕಾದ ಶೆಟ್ಟರ್ ಅವ್ರಿಗೆ. ಶೆಟ್ಟರ್ ಗೆಲ್ತಾರೋ ಇಲ್ಲೋ ಅದು ಬೇರೆ ವಿಷಯ. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ಹೇಳಬೇಕಾಗಿದ್ದಿಷ್ಟ, ಈ ಸ್ಥಳೀಯ ಏನೊಂದು ಕ್ರಾಂತಿ ನಡೆದಿದೆ ಸ್ಥಳೀಯರು, ನಮ್ಮ ಸ್ಥಳೀಯರಿಗೆ ಕೊಡಬೇಕು ಅನ್ನೋಂಥದ್ದು ಇದು ವ್ಯರ್ಥಾಲಾಪ ಅನ್ನಿಸ್ತದೆ. ಮತ್ತು ಅವರು ಹಂಗೇನು ಮಾಡೋದ್ರ ಕ್ರಾಂತಿ ಮಾಡಲಿ, ಅವರು ಓಪನ್ ಆಗಿ ಮಾತಾಡಲಿ. ಮೋದಿಯವ್ರಿಗೆ ಆಯ್ತು, ಯಡಿಯೂರಪ್ಪನವ್ರಿಗೆ ಆಯ್ತು, ಕೇಳಿ ಹೋಗಿ ನಮ್ಗೆ ಕೊಡ್ರಪ್ಪ ಸ್ಥಳೀಯರಿಗೆ ಅಂತೇಳಿ ಏನು ತಪ್ಪ ಅದು ಕೇಳೋದ್ರಾಗ ಪ್ರಜಾಪ್ರಭುತ್ವದು ಕ್ರಾಂತಿ ಅಂತಲ್ಲ ಅದು.
ಇವತ್ತು ಈಶ್ವರಪ್ಪನವ್ರು ಕೇಳಿದಂಗೆ ಯಾಕಂತಂದ್ರೆ ಮತ್ತು ಎಲ್ಲಿವರೆಗೆ ಮಗು ಅಳೋದಿಲ್ಲೋ ಅಲ್ಲಿವರೆಗೆ ತಾಯಿ ಮಗುವಿಗೆ ಹಾಲು ಕುಡಿಸೋದಿಲ್ಲ. ಇದು ಸಾರ್ವಕಾಲಿಕ ಸತ್ಯವೇ ಅಲ್ಲ. ಅದು ಪ್ರತಿಭಟನೆ ಮಿನಿಮಮ್ ಆದರೂ ಮಾಡಬೇಕಾಗ್ತದೆ. ಇದು ನಾವು ಹೇಳ್ಕೊಳಿಕ್ತಾ ಇರಲ್ಲ. ಅಭಯ್ ಪಾಟೀಲ್ ಒಬ್ಬನ ಬಿಟ್ಟು ಉಳಿದವ್ರು ಯಾರು ನಮ್ದು ಹಿಂಗೆ ಚರ್ಚೆ ಮಾಡಿದ್ವಪ್ಪ ನಾವು ಇದ್ದವ್ರಿಲ್ಲ, ನಮಗೆ ಸ್ತ್ರೀಯರು ಕೊಡ್ರಿ, ಅಭಯ್ ಪಾಟೀಲರು ಕೊಡ್ರಿ, ಬ್ರಹ್ಮಚಾರಿ ಕೊಡ್ರಿ, ವಿಶ್ವನಾಥ್ ಪಾಟೀಲರು ಕೊಡ್ರಿ, ಯಾರು ಕೊಡಿದ್ರು ಕೊಡ್ರಿ, ನಮ್ಗೆ ಕೊಡ್ರಿ. ಅದು ನೇರವಾಗಿ ಒಂದು ಪ್ರೆಸ್ ಕರೆದು ಹೇಳಿದ್ರೆ, ಕೋರೆ ಅವರು ಸ್ಪಷ್ಟವಾಗಿ ಹೇಳಿದ್ರೆ ಮತ್ತು ಇವತ್ತಿನ ಸ್ವಲ್ಪ ಅಲ್ಲಾಡ್ಬೋದಿತ್ತು. ನಾವು ಕೋರೆ ಅವ್ರಿಗೂ ಹಂಚಿಗಳಿಂದೊಳಗೆ ಮಂಗಳ ಅಂಗಡಿಯವ್ರು ಕೆಟ್ಟ ಹಾಕಿವಿ ನಾವು, ಮತ್ತು ಅವ್ರಿಗೆ ಕೆಟ್ಟ ಹಾಕಿವಿ ನಾವು. ಆ ಮನಿತನ ಈಗ ರಾಜಕೀಯ ಹೇಳ್ತೈತಿ ಬೆಳಗಾವಿ ಜಿಲ್ಲೆಯಲ್ಲೇ ಅವ್ರಿಗೆ ಒಳಗೆ ಭಯ ಅದಾವ. ಇದೇನಪ್ಪ ಅಂತಂದ್ರೆ ಇಲ್ಲಿ ಇದೆಲ್ಲ ಈ ಬಿ ಜೆ ಪಿಯಲ್ಲಿ ಏನು ನಡೀತಾ ಇದೆ ಇದು ಒಂದು ಕ್ಷಣಿಕವಾದಂಥ ಕ್ರಾಂತಿ ರೂಪ ಅಷ್ಟೆ. ಹೀಗಾಗಿ ಅದೇನೋ ಆಗಲಿ, ಯಡಿಯೂರಪ್ಪನವ್ರು ಮಾತ್ರ ಈಗ ಈ ನಮ್ಮ ಈಶ್ವರಪ್ಪನವರ ಒಂದು ವಿರೋಧದಿಂದಾಗಿ ಸಾಕಷ್ಟು ಅವ್ರು ಹೊಚ್ಚಿಗಿದ್ದಾರೆ ಅಂತ ಅನ್ನಿಸ್ತದೆ. ಮತ್ತು ಈ ಸಂದರ್ಭದಲ್ಲಿ ಇದೊಂದಿಷ್ಟು ಮಾತಾಡಿದ್ರೆ ಇನ್ನೂ ಸ್ವಲ್ಪ